ಅಧ್ಯಾಯ 1ನೇ ವಾಕ್ಯ. ಫಿಲಿಪ್ಪ ವಾಕ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಕೊಟ್ಟಿರೋ ದೇವರು, ನಾವು ಓದೋಣ. ಹಲ್ಲೆಲೂಯಾ. 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಯೇಸುವಿನ ದಾಸರಾದ ಪೌಲ ತಿಮೋಥೆಯರು ಫಿಲಿಪ್ಪಿಯರಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವ ಜನಗಮನದ ಕೇಳಿ ದೇವ ಜನರಾಗಿರುವ ಎಲ್ಲರಿಗೂ, ಅವರಲ್ಲಿರುವಂತ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಬರೆಯುವುದೇನೆಂದರೆ, ಜನಗಮನದ ಕೇಳಿ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲ ಸಮಯಗಳಲ್ಲಿಯೂ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಯಾರಂತ ಬೇಡಿಕೊಳ್ತಾರದು? ಪೌಲನು ಯಾರಿಗೋಸ್ಕರ ಬೇಡ್ತಾ ಇದ್ದಾರೆ? ಎಲ್ಲಾ ಜನರಿಗೋಸ್ಕರ ಬೇಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದು ಒಳ್ಳೆಯದಾಗಿ ಬೇಡ್ತಾ ಇದಾರ, ಎಲ್ಲ ಬೇರೆ ತರ ಬೇಡ್ತಾ ಇದಾರ? ಒಳ್ಳೆ ರೀತಿ ಇದೆಯಾ, ಇಲ್ಲ ಬೇರೆ ತರ? ಈಗ ಒಂದು ಎಕ್ಸಾಂಪಲ್, ಈ ಲತಾ ಶಿಕ್ಷಕರಿಗೆ ಕವಿತನ ಕಂಡ್ರೆ ಆಗೋದಿಲ್ಲ. ಒಳ್ಳೆಯದಾಗಿ ಪ್ರಾರ್ಥನೆ ಮಾಡ್ಬೇಕಾ, ಕೆಟ್ಟದಾಗಿ ಪ್ರಾರ್ಥನೆ ಮಾಡ್ಬೇಕಾ? ಏನ್ ಮಾಡಿ ಇಲ್ಲಿ ನೋಡಿ, ಪೌಲನು ಅಲ್ಲಿರುವಂತ ಎಲ್ಲಾ ಜನರಿಗೂ, ಯಾರು ಎಫೆಸ ಜನರಿಗ, ಪ್ರತಿಯೊಂದು ಎಲ್ಲಾ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರಿಗೆ ಎಲ್ಲಾರು ಒಳ್ಳೇದನ್ನೇ ಬಯಸ್ಬೇಕು, ಆತರ ಒಳ್ಳೇದನ್ನ ಆತನ ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮಲ್ಲಿರುವಂತ ಕಾರ್ಯಗಳನ್ನು ಸ್ವಲ್ಪ ಇಲ್ಲ, ನಮ್ಮಲ್ಲಿರುವಂತ ಕಾರ್ಯ ನೀವೆಲ್ಲರೂ ಒಳ್ಳೇದೇ. ಅದು ನನ್ನ ಬಗ್ಗೆ ನಾನೇ ಒಂದು ಉದಾಹರಣೆ ಹೇಳ್ಕೊಳ್ತೀನಿ. ಹಲ್ಲೆಲೂಯಾ. ನಾನು ಒಂದು ವ್ಯಕ್ತಿನ ನೋಡಿದ್ರೆ ಅವನ್ ಕಂಡ್ರೆ ಆಗೋದಿಲ್ಲ, ಅವನಿಗೋಸ್ಕರ ನಾನು ಬೇರೆ ತರ ಪ್ರಾರ್ಥನೆ ಮಾಡ್ತೀನಿ. ಅವನ್ನ ನನ್ನ ಪ್ರಾರ್ಥನೆಯಲ್ಲಿ ಸೇರಿಸ್ಕೊಳ್ಳೋದೇ ಇಲ್ಲ, ಆ ರೀತಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ನಮ್ಮಲ್ಲಿರುವಂತ ಗುಣಗಳು. ಆದ್ರೆ ಇಲ್ಲಿ ಪೌಲನು ಯಾವ ರೀತಿ ಹೇಳ್ತಾರೆ ನೋಡಿ, ಗಮನದಿಂದ ಕೇಳಿ. ಎಲ್ಲಾ ಜನರಿಗೆ ಪ್ರಾರ್ಥನೆ ಮಾಡ್ತಾರೆ ದೇವರ ಹತ್ರ. ಹಲ್ಲೆಲೂಯಾ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಒಳ್ಳೆ ಸೇವಕರಾಗ್ಲಿ, ಪ್ರತಿಯೊಂದು ಸಭೆಯಲ್ಲಿರುವಂತ ಸಭೆ ಪಾಲಕರಿಂದ ಇದು ಎಲ್ಲಾ ಜನಕ್ಕಾಗಿ ನಾವು ಒಳ್ಳೇದನ್ನೇ ನಾವು ಪ್ರಾರ್ಥನೆ ಮಾಡುತ್ತೆ. ಹಲ್ಲೆಲೂಯಾ. ನಾವು ಆ ರೀತಿ ಮಾಡ್ತೀರಾ ನಾವು ಆ ರೀತಿ? ನಮ್ಮಲ್ಲಿ ಏನಾದ್ರು ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಏನಾದ್ರು ಕಳವಳ ಬಂತು ಅಂತಂದ್ರೆ, ಅವರು ಇವರು ನಮ್ಗೆ ದುಶ್ಮನ ಕಾಣಿಸ್ಬಿಡ್ತಾರೆ, ಅವ್ರನ್ನ ನಮ್ಮ ಪ್ರಯತ್ನ ತೆಗೆದುಕೊಳ್ತೀವಿ. ಕರೆಕ್ಟಾ? ಟೆಸ್ಟ್ ಮಾಡಿ ನೋಡಿ, ನಮ್ಮ ಪ್ರಯತ್ನ ತೆಗೆದುಕೊಳ್ತೀವಿ. ಯಾರು ನಮ್ಮ ಈಗ ಸುಧಾ ಶಿಶಿಗೆ ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಡು ನಿಂತ್ಕೊಳ್ಳಿ, ಅವ್ರ ಪರ್ಸನಲ್ ಪ್ರೇಯರ್ ಅಲ್ಲಿ ಈ ರಾಜ ಇಷ್ಟನಾ ಜೀವನ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ಬರೀ ಬೆಳ್ಳೆತ್ತಿ ಮೇಲೆ ಮಾತ್ರ ನಮ್ಮನ್ನ ಎತ್ತಿಲ್ಲ ದೇವರು, ನಮ್ಮ ಜೊತೆಲಿ ಕೊಚ್ಚೆ ಆತನು ಕೂಡ ಕೊಚ್ಚೆಯಲ್ಲಿ ಬಿದ್ದು ಎತ್ತಿದಂತಾರೆ ನಮ್ಮನ್ನ. ನಾವು ಅಷ್ಟೇ ನಾವು ಪ್ರಾರ್ಥನೆ ಮಾಡಲ್ಲ. ಹಲ್ಲೆಲೂಯಾ. ಇಲ್ಲಿ ಪೌಲನು ಆ ರೀತಿ ನಮ್ಗೆ ಮಾಡಿಲ್ಲ. ಓದಿ ಆ ವಾಕ್ಯ ಇನ್ನೊಂದ್ಸಲ. ದಾಸರಾದ ಪೌಲ ತಿಮೋಥೆಯರು ಫಿಲಿಪ್ಪರಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವ ಜನರಾಗಿರುವವರೆಲ್ಲರಿಗೂ, ಅವರಲ್ಲಿರುವ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಬರೆಯುವುದೇನೆಂದರೆ, ನಮ್ಮ ಯಾರು ನಮಗೆ ಸಹಾಯ ಮಾಡಲಿಲ್ಲ ಅವ್ರನ್ನ ಅಲ್ಲೇ ಇಟ್ಟು ಪ್ರಾರ್ಥನೆ ಮಾಡ್ತೀರಿ. ಯಾರು ನಮ್ಮ ಟೈಮ್ಗೆ ಒಂದು 50,000 ಕಾಸು ಕೊಟ್ಟರು ಅವನ್ನ ತುಂಬಾ ಉಪಚಾರ ಇಟ್ಟು ಪ್ರಾರ್ಥನೆ ಮಾಡ್ತೀರಿ. ಈ ರೀತಿ ನಮ್ಮ ಪ್ರಾರ್ಥನೆ ಆಗಿದೆ. ನಮ್ಮ ಪ್ರಾರ್ಥನೆ ಪೌಲನು ಮಾಡಿದಾಗ ಅದೇ ರೀತಿ ಎಲ್ಲ ಒಂದೇ ತರ ಇರಬೇಕು. ಹಲ್ಲೆಲೂಯಾ. ದೇವ ಜನರಿಗೆ ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದನೋ ಅದೇ ರೀತಿ ಪ್ರಾರ್ಥನೆ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ಪೌಲನು ಡಿವೈಡ್ ಮಾಡಿ ಪ್ರಾರ್ಥನೆ ಮಾಡಿದ್ರೆ ನಾವೆಲ್ಲ ಇರ್ತಿದ್ರಾ? ಯೋಚನೆ ಮಾಡಿ ಸರ್, ಇರ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಪ್ರಾರ್ಥನೆ ಸ್ವಲ್ಪ ಎಚ್ಚರಿಕೆಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ವಾಗ್ದಾನದಲ್ಲಿ ಏನಂತ ಹೇಳಿದ್ರು ದೇವರು? ಪುನಃ ನೀವು ತಿರುಗಿಕೊಳ್ಳಿ ಅಂತಂದ್ರು. ಕರೆಕ್ಟಾ? ಪುನಃ ನಾವು ತಿರುಗಿಕೊಳ್ಳಿ ಅಂತ ಹೇಳಿದ್ರು. ಪುನಃ ನಾವು ತಿರುಗಿ ನಮ್ಮ ಪ್ರಾರ್ಥನೆ ಯಾವ ರೀತಿ ಮಾಡ್ಬೇಕು ಅಂತ ನಾವು ಕಲ್ತ್ಕೋಬೇಕು. ದೇವರ ಸಮ್ಮುಖದಲ್ಲಿ ಕಲ್ತ್ಕೋಬೇಕು. ನಾವು ರಮೇಶ್ ಬ್ರದರ್ಗೆ, ನಮ್ಮ ಮಾವರಿಗೆ ಏನ್ಕೋಸ್ಕರ ನಾನು ಸಿಟ್ಟಾಗಿ ಹೇಳ್ತೀನಿ ಗೊತ್ತಾ?
ನಾನು ನಿಮ್ಗೆ ಒಂದು ಚಿಕ್ಕದ ಒಂದು ಉದಾಹರಣೆ ಹೇಳಿದೆ. ಕೆಡಕ್ ಮುಂಚೆ ನಾವು ಸರಿಪಡಿಸ್ಬೇಕು, ಕೆಟ್ಟ ಮೇಲೆ ಸರಿಪಡಿಸಕ್ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದೇವರು ಅವ್ರನ್ನ ಬಹಳಾಗಿ ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿಯಲ್ಲಿ ನಾವು ಪ್ರೀತಿನೇ ತುಂಬಿಸ್ಬೇಕು ಹೊರತು ಆ ಪ್ರೀತಿಗೆ ವಿರುದ್ಧವಾಗಿ ನಾವು ತುಂಬಿಸ್ಬಾರ್ದು. ದೇವರ ಪ್ರೀತಿ ಇರ್ಬೇಕಾದ್ರೆ ನಾವು ಪ್ರೀತಿನೇ ತುಂಬಿಸ್ಬೇಕು. ನಾವು ಅವರಿಗೆ ಮನಸ್ಸಿಗೆ ಕಷ್ಟ ಮಾಡಿ ನಾವು ಮನಸ್ಸನ್ನ ಗಾಯಪಡಿಸಬಾರ್ದು. ಹಲ್ಲೆಲೂಯಾ. ಪ್ರೀತಿಯಿಂದಲೇ ಗೆಲ್ಲೋದಕ್ಕೆ ಸಾಧ್ಯ. ಪ್ರತಿಯೊಂದು ಕಾರ್ಯನು ಪ್ರೀತಿಯಿಂದಲೇ ಗೆಲ್ಲೋದಕ್ಕೆ ಸಾಧ್ಯ. ನಿನ್ ದೇಶದಿಂದ ಏನ್ ಗೆಲ್ಲೋಕೆ ಸಾಧ್ಯ ಇಲ್ಲ. ಆಗತ್ತಾ? ಏನಾದ್ರೂ ಗೆಲ್ಲಕ್ ಆಗತ್ತಾ? ನಿಮ್ಗೆ ಈಗ ಮಾಡ್ತೀನಿ ಹಾಗೆ ಮಾಡ್ತೀನಿ ನೋಡ್ಕೊಂತೀನಿ ಅಂತಂದ್ರೆ ಏನೋ ನೋಡ್ಕೊಂತಾರ ಮಾಡ್ಕೊಂತಾರ? ಏನು ಮಾಡೋದಿಲ್ಲ. ಅದನ್ನ ಪ್ರೀತಿಯಿಂದನೇ ದೇವರ ಹತ್ರ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ನಿನ್ನ ಖಂಡಿತ ದೇವರು ಕೇಳ್ತಾರೆ, ಖಂಡಿತವಾಗಿ ಕೇಳ್ತಾರೆ. ಇವತ್ತು ನಮ್ಗೆ ಪ್ರಾಮಿಸ್ ಏನಂತ ಹೇಳಿದ್ದಾರೆ? ಪುನಃ ನೀನು ನಮ್ಮ ಕಡೆ ತಿರ್ಬೇಕು ಅಂತ ಹೇಳಿದಾರಲ್ಲ, ಪುನಃ ನಾವು ತಿರ್ಕೊಂಡು ಕಣ್ಣೀರ್ತಿ ಪ್ರಾರ್ಥನೆ ಮಾಡೋದ್ರೆ ನಮ್ಮ ಮಾವನ ಹೃದಯನೂ ಕೊಡ್ತಾರೆ, ನನ್ನ ಬ್ರದರ್ ಹೃದಯನೂ ಕೊಡ್ತಾರೆ. ಹಲ್ಲೆಲೂಯಾ. ಎಲ್ಲ ಸಿಸ್ಟರ್ ಗಂಡ ಕಲ್ಲು ಬಂಡೆ ಆಗಿದ್ರು, ಅವ್ರ ಹಸ್ಬೆಂಡ್ ಕಲ್ಲು ಬಂಡೆ ತರ ಇದ್ರು. ಅವ್ರನ್ನು ಕ್ರೈಸ್ತ ಕಂಡ್ರೆ ಆಗಲ್ಲ, ಬೈಬಲ್ ಕಂಡ್ರೆ ಆಗಲ್ಲ, ಪಾಸ್ಟರ್ ಕಂಡ್ರೆ ಆಗಲ್ಲ, ಕೆಟ್ಟ ಕೆಟ್ಟ ಮಾತಾಡ್ಬೇಕಂತ. ಅದೇ ತಗೊಳ್ಳಿ. ಆಂಟಿ ಅರ್ಥ ಆಗುತ್ತಾ? ಅರ್ಥ ಆಗುತ್ತಾ? 17 ಚಾಪ್ಟರ್ 24 ವರ್ಸ್ ಮ್ಯಾಥ್ಯೂ. ನೀವು ಒಬ್ಬರಿಗೆ ಪ್ರಾಮಿಸ್ ಮಾಡ್ತೀರಾ ಏನೋ ಒಂದು ಕಾಣಿಕೆ ಕೊಡ್ತೀರಿ ಅಂತ. ಆ ಕಾಣಿಕೆ ಕೊಡೋದಕ್ಕೆ ನಿಮ್ಮ ಹತ್ರ ದುಡ್ಡಿರೋದಿಲ್ಲ. ನೀವು ಪ್ರಾಮಿಸ್ ಮಾಡಿದ್ರ, ಎಲ್ಲಿ ಮಾಡಿದಿರಾ? ದೇವರ ಹತ್ರ ಮಾಡಿದೀರಾ, ದೇವಾಲಯದಲ್ಲಿ ಪ್ರಾಮಿಸ್ ಮಾಡಿದೀರಾ. ದೇವಾಲಯ ಕಟ್ಟೋದಕ್ಕೆ ನಾನು ಕೊಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದೀರಾ. ಎಲ್ಲಾರು ಕೊಟ್ಟಿದ್ದಾರೆ, ನಾನು ಕೊಡಕ್ಕಾಗ್ಲಿಲ್ಲ. ನಾನು ದೇವರ ಹತ್ರ ಮನೆ ಇಟ್ರೆ ಏನಂತಾರೆ? ದೇವ್ರು ಏನ್ ಮಾಡದಂತೆ? ಮೀನಿಗೆ ಗಾಳ ಹಾಕು. ಹಲ್ಲೆಲೂಯಾ. ಗಾಳ ಹಾಕು. ಗಾಳದಲ್ಲಿ ಮೊದಲು ಯಾವ ಮೀನ್ ಸಿಗುತ್ತೋ ಆ ಮೀನ್ ತೆಗ್ದಿ ಅದ್ರ ಬಾಯಿನ ಮೇಲೆ ದುಡ್ಡಿಕ್ಕಿದ್ದೀವಿ ನೋಡು ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಶಾರ್ಪ್ ಆಗಿತ್ತು ಅಂತಂದ್ರೆ ನಮ್ಗೂ ಶಾರ್ಪ್ ಆಗಿ ಕೊಡ್ತಾರೆ. ಹಲ್ಲೆಲೂಯಾ. ಶಾರ್ಪ್ ಆಗಿರ್ಬೇಕು, ಒಂದೇ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು. ಹಲ್ಲೆಲೂಯಾ. ನೆನ್ನೆ ರಾತ್ರಿ ನಾವು ಯಾಕೆ ಜೀವಿಸ್ತಾ ಇದ್ದೀವಿ ಅಂತ ನನಗೆ ಹೇಳಿದೆ. ಒಂದು ನಂಬಿಕೆ ಮೇಲೆ ನಮ್ಮ ಜೀವನ ಇರೋದು, ಒಂದು ಜೀವಿತ ಒಂದು ನಂಬಿಕೆ ಮೇಲೆ. ಲೋಕದ ಹತ್ರ ಸ್ವಲ್ಪ ಕೇಳಿ ನೋಡಿ, ಅವ್ರು ಹೇಳ್ತಾರೆ ಎಂತ ಹೇಳ್ತಾರೆ ಗೊತ್ತಾ? ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ನಾವೆಲ್ಲ ಅಂತ. ಕರೆಕ್ಟ್ ನಮ್ಮ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ನಾವು ಯಾವ ಟೈಮ್ ಯಾವ ಗಳಿಗೆ ಫೈಟ್ ಮಾಡ್ತೀವಿ ಅಂತ. ಆದ್ರೆ ನಾವು ಸತ್ಯವಾದ ದೇವರು ಹೇಳ್ತಾರೆ, ನನ್ನ ಹುಟ್ಟು ಸಾವು ಕೂಡ ಈ ಸತ್ಯವಾದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಸತ್ಯವೇದದಲ್ಲಿ ನನ್ನ ಹುಟ್ಟು ಸಾವು ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅವರು ಲೋಕದಲ್ಲಿ ಅಂತ ನಂಬಿಕೆ ನಮ್ಗೆ ಆ ನಂಬಿಕೆ ಅಲ್ಲ, ದೇವರ ಮೇಲೆ ನಾವು ಇಟ್ಟಿದ್ದ ನಂಬಿಕೆನೆ ನಮ್ಮನ್ನ ನಡೆಸೋದು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇವತ್ತು ನೋಡಿ, ನೀನು ದೇವರ ಮರೆ ಇಡೋದಾದ್ರೆ ನೀನು ಸುಂಕಕ್ಕೆ, ನೀನು ಆಲಯಕ್ಕೆ ಕಟ್ಟೋದಕ್ಕೆ ನೀನು ಅಲ್ಲಿ ತೆರಿಗೆ ಹಣ ಕೊಡ್ತೀನಿ ಅಂತ ಹೇಳಿ ಮತ್ತೆ ನೀನು ಮಾತಾಡಿ ಸಿಕ್ಕಾಕೊಂಡ್ಬಾರ್ದು ಅಂದ್ಬಿಟ್ಟು ಮೀನಿನ ಮುಖಾಂತರ ನಿಮ್ಗೆ ಹಣವನ್ನು ಒದಗಿಸಿ ಕೊಟ್ಟಿರುತ್ತೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ನೀವು ನೋಡಿ, ಒಂದು ದೊಡ್ಡ ಫಿಲಿಂ ಆಕ್ಟರ್ ನೀವು ನೋಡಿರ್ತೀರಾ ಅನ್ಕೊಂತೀರಾ, ಹಿಂದಿ ಆಕ್ಟರ್ಸ್ ಅಲ್ಲಿ ತುಂಬಾ ಜನ ಇದ್ದಾರೆ. ದೊಡ್ಡ ದೊಡ್ಡ ಫಿಲಿಂ ಆಕ್ಟರ್ಸ್ ಇರಲ್ಲ, ದೇವ್ರನ್ನ ಅಷ್ಟ ನಂಬಿದ್ದಾರೆ, ಬಾಪ್ಟಿಸಮ್ ತಗೊಂಡಿದ್ದಾರೆ. ದೊಡ್ಡ ದೊಡ್ಡ ಫಿಲಿಂ ಆಕ್ಟರ್ಸ್ ಅಲ್ಲ. ಹಲ್ಲೆಲೂಯಾ. ಹಿಂದಿಯಲ್ಲಿ ಜಾನಿ ಲಿವರ್ ಅಂತ ಗೊತ್ತಾ? ಜಾನಿ ಲಿವರ್ ಗೊತ್ತಾ? ನಾನೊಬ್ಬಳು ದೇವ್ರನ್ನ ನಂಬ್ಕೊಂಡ್ರೆ ಸಾಧು. ನನ್ನ ಗಂಡನ ನಂಬಬೇಕು, ನನ್ನ ಮಕ್ಕಳು ನಂಬಬೇಕು, ನನ್ನ ಕುಟುಂಬನ ನಂಬಬೇಕು, ಒಂದು ಸಮಾಧಾನ ಬೇಕು, ಒಂದು ಶಾಂತಿ ಬೇಕು ಅಂತಾನೆ ಬಂದಿದ್ದೀರ ಅಲ್ವಾ? ನನ್ನನ್ನು ನೋಡಿ ಬಂದಿದ್ದೀರ? ಇಲ್ಲ. ಇಲ್ಲಿ ಯಾರು ಅಷ್ಟೇ ನಮ್ಮನ್ನ ನೋಡಿ ಯಾರು ಬಂದಿಲ್ಲ, ದೇವರನ್ನ ನೋಡಿದ್ರೆ ಬಂದಿದ್ದೀರ. ಆ ಶಾಂತಿ ಸಮಾಧಾನ ನನ್ನ ಕೈಲಿ ಕೂಡ ಸಾಧ್ಯ ಇಲ್ಲ, ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಖಂಡಿತವಾಗಿ ಕೊಡ್ತಾರೆ. ಹಲ್ಲೆಲೂಯಾ. ನೀವು ನೋಡಿ, ವಾಕ್ಯದಲ್ಲಿ ನಿನ್ಗೆ ಏನು ತೆರಿಗೆ ಹಣ ಕೊಡಕ್ ಆಗ್ಲಿಲ್ವೋ ನೀನು ಹೇಳಿದ್ಯಾ ಕೊಡ್ತೀನಿ ಅಂತ, ನಿನ್ ಕೈಲಿ ಕೊಡಕ್ ಆಗ್ಲಿಲ್ವಾ? ನೋಡಿ, ಸಮುದ್ರಕ್ಕೆ ಹೋಗಿ ಒಂದು ಮೀನಿನ ಗಾಳ ಹಾಕಿ ಆ ಗಾಳದಲ್ಲಿ ಮೀನಿನ ಬಾಯಲ್ಲಿ ₹1 ದುಡ್ಡಿಟ್ಟಿದ್ದೀನಿ. ಹಲ್ಲೆಲೂಯಾ. ಅದನ್ನ ತಗೊಂಡು ಇಬ್ರು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ತೆರಿಗೆಯನ್ನು ನಾವು ಏನು ದೇವ್ರ ಹತ್ರ ಹೇಳ್ತಿರೋ ಅದನ್ನ ದೇವ್ರು ನೆರವೇರಿಸದೆ ಬಿಡೋದೇ ಬಿಡ್ತಾರೆ ಇಲ್ವಾ? ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಹಾಗೆ ನಾವು ದೇವರಿಗೆ ಯಾರಿಗೂ ಮತ್ತೊಂದ್ಸಲ ಓದಿ ಪ್ರಾರ್ಥನೆ ಮಾಡೋಣ. ಆ ವಾಕ್ಯನ ಮತ್ತಾಯ 17:24-27. ತೆರಿಗೆ ಅಂದ್ರೆ ಏನು? ಏನು? ಕಾಣಿಕೆ.
ಹಲ್ಲೆಲೂಯಾ. ಏನಕ್ಕೆ ಅಂತ ಹೇಳಿ ಓದಮ್ಮ. ಅವರು ಕೆಫೆರ್ನೌಮಿಗೆ ಬಂದಾಗ ದೇವಾಲಯಕ್ಕಾಗಿ ತೆರಿಗೆಯನ್ನು ಎತ್ತುವವರು ಪೇತ್ರನ ಬಳಿಗೆ ಬಂದರು. ನಿಮ್ಮ ಬೋಧಕನು ದೇವಾಲಯದ ತೆರಿಗೆ ಹಣವನ್ನು ಸಲ್ಲಿಸುವುದಿಲ್ಲವೇ ಎಂದು ಕೇಳಲು ಹೌದು ಸಲ್ಲಿಸುವನು ಅಂದನು. ಪೇತ್ರನ ಮನೆಯೊಳಕ್ಕೆ ಬಂದಾಗ ಯೇಸು ಅವನಿಗಿಂತ ಮೊದಲೇ ಸೀಮೋನ, ನಿನಗೆ ಹೇಗೆ ತೋರುತ್ತದೆ? ಭೂಲೋಕದ ಅರಸರು ಸುಂಕವನ್ನಾಗಲಿ ಮಂಡೆ ತೆರಿಗೆಯನ್ನಾಗಲಿ ಯಾರಿಂದ ತೆಗೆದುಕೊಳ್ಳುತ್ತಾರೋ ತಮ್ಮ ಮಕ್ಕಳಿಂದಲೋ ಬೇರೆಯವರಿಂದಲೋ ಎಂದು ಕೇಳಿದನು. ನೋಡಿ ಏನಂತಂದ್ರೆ ಭೂಲೋಕದಲ್ಲಿ ಜನರ ಬಗ್ಗೆ ಮಾತಾಡಿದ್ರಲ್ಲಿ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋಣ. ಹಾಗೆ ಬೇರೆಯವರಿಂದ ಎಂದು ಉತ್ತರ ಕೊಡಲು ಯೇಸು ಅವನಿಗೆ, ಹಾಗಾದರೆ ಮಕ್ಕಳು ಅದಕ್ಕೆ ಒಳಗಾದವರಲ್ಲ, ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು. ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ 1 ರೂಪಾಯಿ ಸಿಕ್ಕುವುದು. ಅದನ್ನು ತೆಗೆದುಕೊಂಡು ನಿಮ್ಮಿಬ್ಬರಂತೆ ಹೇಳಿ ಅವರಿಗೆ ಕೊಡಿ ಎಂದು ಹೇಳಿದನು. ಅರ್ಥ ಆಯ್ತಾ? ಲೋಕದ ಜನರ ಮುಂದೆ ನಾವು ತಲೆ ಬಾಗ್ಬಾರ್ದು ಅಂತ ದೇವರ ಚಿತ್ತ ಇಲ್ಲ. ಹಲ್ಲೆಲೂಯಾ. ಲೋಕದಲ್ಲಿ ಜನರ ಮುಂದೆ ನಾವು ತಲೆ ಬಾಗ್ಬಾರ್ದು. ಹಲ್ಲೆಲೂಯಾ. ಏನೋ ದೊಡ್ಡ ಸಿಗ್ತವೆ ಕೈ ಎತ್ಬಿಡ್ತೀವಿ, ನಾಳೆ ನಿನ್ನನ್ನು ಅವಮಾನ ಪಡಿಸೋದಕ್ಕೆ ದೇವರು ಬಿಡೋದೇ ಇಲ್ಲ. ಹಲ್ಲೆಲೂಯಾ. ನೋಡಿ, ನಿಮ್ಗೋಸ್ಕರ ಒಂದು ಮೀನ್ ಸಿದ್ಧರಾಗಿ ಮಾಡಿ ಆ ಮೀನನ್ನ ಗಾಳ ಹಾಕಿ ಆ ಮೀನು ಬಾಯಲ್ಲಿ ಇಟ್ಟು ನಮ್ಗೆ ಏನ್ ಮಾಡುತ್ತೆ? ಸಹಾಯ ಮಾಡ್ತಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು ಅಂತಂದ್ರೆ, ಈಗ ದೇವರು ನಮ್ಗೆ ಯಾವ ರೀತಿ ಹೇಳ್ಕೊಡ್ತಿದ್ರು ಅದೇ ರೀತಿ ನಮ್ಗೆ ಬೆಳಿಬೇಕು. ಹಲ್ಲೆಲೂಯಾ. ಈಗ ಯೋನ ಅಂತಾರೆ. ಯೋನ ಎಲ್ಲಿಂದ ಪ್ರಾರ್ಥನೆ ಮಾಡುತ್ತೆ? ಅವನ ರಕ್ಷಣೆಗಾಗಿ ಮೀನು ಹೊಟ್ಟೆಯಿಂದ ಮಾಡಬಾರ್ದು. ಹಲ್ಲೆಲೂಯಾ. ಯಾರೋ ಯೋನ ಅಂತ ಮೀನು ಹೊಟ್ಟೆಯಿಂದ ಪ್ರಾರ್ಥನೆ ಮಾಡದಂತೆ. ಹಲ್ಲೆಲೂಯಾ. ಮೀನು ಹೊಟ್ಟೆಯಿಂದ ಪ್ರಾರ್ಥನೆ ಮಾಡಿ ಅಂತ ಯೋನನು ಆ ಪ್ರಾರ್ಥನೆ ಎಷ್ಟು ಸ್ಪಷ್ಟವಾಗಿ ಕೇಳಿದೆ ಅಲ್ವಾ? ಕೇಳದೆ ಅಲ್ವಾ? ಆ ಮೀನೇನ್ ಮಾಡದಂತೆ? ತಂದು ಎತ್ತಿ ಆಚೆ ಬಂದು ಸಾಕ್ತಾರೆ ತಂದು. ಹಲ್ಲೆಲೂಯಾ. ಹಾಗೆ ಮೀನು ಹೊಟ್ಟೆ ಒಳಗಡೆಯಿಂದ ಹೋಗಿ ದೇವರಿಗೆ ಮೊರೆ ಇಡ್ತಾರೆ. ಹಲ್ಲೆಲೂಯಾ ಅಲ್ವಾ? ನಮ್ಮ ಮನೆ ಹೇಗಿರ್ಬೇಕು ಅಂತಂದ್ರೆ ಸ್ಪಷ್ಟವಾಗಿ ಹಾಗೆ ಡೈರೆಕ್ಟ್ ಆಗಿ ದೇವರ ಹತ್ರ ಹೋಗ್ಬೇಕು. ಹಾಗೆ ನಾವು ಮನೆ ಇಡ್ಬೇಕು. ಹಲ್ಲೆಲೂಯಾ. ಈಗ ನೋಡಿ, ನೀನು ತೆರಿಗೆ ಹಣ ಕೊಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದ್ಯಾ, ನಿಮ್ ಕೈಯಲ್ಲಿ ಕೊಡಕ್ ಆಗಿಲ್ಲ, ನಿನ್ಗಾಗಿನೇ ಮೀನನ್ನ ಇಟ್ಟು ಮೀನು ಮುಖಾಂತರ ಅಲ್ಲಿ ಏನ್ ಮಾಡಿದಾರಂತೆ? ನಮ್ಗೆ ತೆರಿಗೆ ಹಣ ಕೊಡೋಕೆ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಕಡೆದಾಗಿ ಒಂದು ವಾಕ್ಯವಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೋಹಾನ 19:34. ಒಬ್ಬನು ಚೆನ್ನಾಗಿ ಗಮನ ಕೇಳಿ, ಈಟಿಯಿಂದ ಆತನ ಪಕ್ಕೆಯಲ್ಲಿ ತಿವಿದ ಕೂಡಲೇ ರಕ್ತವು ನೀರು ಹೊಡೆದಿದ್ದು ಅದನ್ನು ಕಂಡವನು ಸಾಕ್ಷಿ ಹೇಳಿದಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪಕ್ಕೆಗೆ ತಿವಿದಾಗ ಏನ್ ಬಂದಂತೆ? ಆಚೆ ರಕ್ತ ನೀರು ಬಂದಂತೆ. ಹಲ್ಲೆಲೂಯಾ. ಅದನ್ನ ನೋಡಿ ಯಾರು ಸಾಕ್ಷಿ ಹೇಳಿರುತ್ತೆ? ಯಾರು ತಿವಿದ್ರು ಅವರೇ ಸಾಕ್ಷಿ ಹೇಳಿರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಈ ರೀತಿ ಅವರು ಬರೆಯಲ್ಪಟ್ಟಿದ್ದಾರೆ ಅಂತಂದ್ರೆ, ಇದು ಸಾಕ್ಷಿ ಅವ್ರ ಮುಖಾಂತರನೇ ಅನೇಕ ಜನಕ್ಕೆ ಗೊತ್ತಾಯ್ತು ಇದು ದೇವರು. ಹಲ್ಲೆಲೂಯಾ. ಇದು ದೇವರು ಅಂತಾನೆ ಅನೇಕ ಜನಕ್ಕೆ ಆ ಯಾರು ತಿಂಬುದ್ರ ಪಕ್ಕೆಗೆ ಅವ್ರ ಮುಖಾಂತರನೇ ಗೊತ್ತಾಯ್ತು. ಹಲ್ಲೆಲೂಯಾ. ಕನ್ನಡದ ಮಾಗೆ ಅವನ ಸಾಕ್ಷಿ ಸತ್ಯವೇ. ನಮ್ಮ ಸಾಕ್ಷಿ ಸ್ವಲ್ಪ ಗುರುತಿನ ನೋಡಕ್ ಹೋದ್ರೆ, ನಮ್ಮ ಸಾಕ್ಷಿ ಬಗ್ಗೆ ನಾವು ತಿರುಗಿ ಹೋಗಬೇಕಾದ್ರೆ ಯಾಗಿದೆ ಅಂತ ಸ್ವಲ್ಪ ನಾವು ತಿರುಗಿ ನೋಡೋದಾದ್ರೆ ನಮ್ಗೆ ಏನಾಗುತ್ತೆ? ಬರ್ತಾ ಸಾಕ್ಷಿಗಲ್ಲ ಗೊತ್ತಾಗುತ್ತೆ ನಮ್ಗೆ. ನಮ್ಮ ಸಾಕ್ಷಿ ಸತ್ಯವಾಗಿದೆಯಾ? ಇದೆಯಾ ನಮ್ಮ ಸಾಕ್ಷಿ ಸತ್ಯವಾಗಿ? ಆ ಸತ್ಯವಾಗಿದ್ದ ಸಾಕ್ಷಿನ ಒಳಗಡೆ ನೀವು ಮುಚ್ಚಿಟ್ಕೊಂಡು ಎಷ್ಟು ದಿನ ಈಗ ಜೀವಿಸ್ತೀರಾ? ಅನೇಕರಿಗೆ ಹೋಗಿ ನಾವ್ ಏನ್ ಮಾಡ್ಬೇಕು? ನಿಮ್ಮ ಸಾಕ್ಷಿನ ಶೇರ್ ಮಾಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಕಾರ್ಯಗಳನ್ನ ನೀವು ಸ್ಪೆಕ್ಟ್ ಮಾಡಬೇಕು. ನೀವು ಹೃದಯದಲ್ಲಿ ಇಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಇಲ್ಲಿ ನೋಡಿ, ಆ ಸಾಕ್ಷಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀರು ರಕ್ತ ಎರಡು ಬಂದಂತೆ.
ಏನ್ ಬಂತು? ನೀರು ರಕ್ತ ಎರಡು ಬಂತಂತೆ. ಹಲ್ಲೆಲೂಯ. ಆ ಸಾಕ್ಷಿ ಎಷ್ಟು ಸತ್ಯ ಅಂತ ನೀವು ನೋಡಿ. ಆ ಸಾಕ್ಷಿ ಸತ್ಯವಾಗಿರೋದಕ್ಕೆ ಅವ್ರು ಅನೇಕ ಸಾಕ್ಷಿ ಇರೋದಕ್ಕೆ ಅದು ಮುಂದೆ ಬಂದಂತೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಅಷ್ಟೇ ನಮಗೂ ಸಹ ಆತರ ನಿಜವಾದ ಸತ್ಯವಾದ ಸಾಕ್ಷಿ ನಮಗೆ ಬೇಕು. ಹಲ್ಲೆಲೂಯ. ದೇವರು ಎಷ್ಟು ಕಾರ್ಯಗಳಿಗೆ ಮಾಡಿದರೆ, ಎಷ್ಟು ಅದ್ಭುತ ಕಾರ್ಯಗಳಿಗೆ ಮಾಡಿದರೆ, ಇಲ್ಲಿ ತನಕ ನಾವು ಅದ್ಭುತನೇ ನೋಡ್ತಾ ಇದೀವಿ, ದೇವರ ಪ್ರೀತಿನ ನೋಡ್ತಾ ಇದ್ದೀರಾ? ಇಲ್ಲಿ ತನಕ ನಾವು ಅದ್ಭುತನೇ ನೋಡ್ತಾ ಇದೀವಿ. ಹಲ್ಲೆಲೂಯ. ನಮ್ಮ ಕುಟುಂಬದಲ್ಲಿ ಒಂದು ಅರಸನಾಗಿ ನಿಲ್ಬೇಕು ಅಂತಂದ್ರೆ ನಾವು ಆತನ ಹೃದಯದ ಭಾರನ ಹೊತ್ಕೊಬೇಕು. ಏನು ಹೊತ್ಕೊಬೇಕು? ಆತನ ಹೃದಯದ ಭಾರ ನಾವು ಹೊತ್ಕೊಬೇಕು. ಹಲ್ಲೆಲೂಯ. ಈಗ ಯಾರಾದ್ರೂ ತುಂಬಾ ಕಷ್ಟ ಇದ್ರೆ ಆ ಕಷ್ಟದಲ್ಲಿ ನಾನು ಸ್ವಲ್ಪ ಹೆಲ್ಪ್ ಆಗ್ತೀನಿ ಅಂತ ಸಹಾಯ ಮಾಡ್ತೀರಾ ಇಲ್ವಾ? ಮಾಡ್ತಿರಲ್ವಾ? ಮಾಡ್ತಿರ್ತಾನೆ. ಈಗ ಒಂದು 100 ರೂಪಾಯಿ ಕಷ್ಟ ಇದ್ರೆ ಒಂದ್ 50 ರೂಪಾಯಿ ಸಹಾಯ ನಾನು ಮಾಡ್ತೀನಪ್ಪ ಅಂತ ಹೊತ್ಕೊಂತಿರ್ತಾನೆ ಮನುಷ್ಯದ್ದು. ಆದ್ರೆ ದೇವರ ಭಾರನ ಯಾರು ಹೊರೋದಿದ್ದಾರೆ? ಈಗ ಯಾರಾದ್ರೂ ಹೊರ್ತಾರ? ದೇವರ ಭಾರ ನಾವು ಹೊರೋದಂದ್ರೆ ಖಂಡಿತವಾಗೂ ದೇವರು ಕುಟುಂಬನಾಗಿ ಕಟ್ತಾರೆ. ಹಲ್ಲೆಲೂಯ. ಕುಟುಂಬವಾಗಿ ಕಟ್ತಾರೆ ದೇವರು. ಚಿಂತೆ ಮಾಡ್ಬೇಕಾದ್ರೆ ಬೇಕಾಗಿಲ್ಲ. ಗಂಡ ಬಗ್ಗೆ, ಹೆಂಡತಿ ಬಗ್ಗೆ, ತಾತನ ಬಗ್ಗೆ, ಅಜ್ಜಿ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಕುಟುಂಬವಾಗಿ ನಡೆಸುವಂತ ದೇವರಾಗಿದ್ದಾರೆ ಅವರು. ಹಲ್ಲೆಲೂಯ. ಅರ್ಥ ಆಯ್ತಾ? ಎಷ್ಟು ಜನ ದೇವರ ಭಾರ ಹೊರಗೆ ಸಿದ್ಧರಾಗಿದೆ? ಎಷ್ಟು ಜನ ಹೊರಡ್ತೀರಾ? ಶೇರ್ ಮಾಡ್ಕೊಳ್ತೀರಾ? ದೇವರ ಭಾರನ ಶೇರ್ ಮಾಡಕ್ಕೆ ಸಿದ್ಧರಾಗಿದ್ದೀರಾ? ಹಲ್ಲೆಲೂಯ. ನೀವು ಆತನ ಭಾರವನ್ನು ನೀವು ಹೊರೋದಾದ್ರೆ ನೋಡಿ ನಿಮ್ಮ ಸಹಾಯ ಎಲ್ಲಿಂದ ಬರುತ್ತೆ ಅಂತ. ನಿಮ್ಮ ಸಹಾಯ ಎಲ್ಲಿಂದ ಬರುತ್ತೆ? ಅನ್ಯರ ಮುಂದೆ ನೀವು ತಲೆ ಬಾಗ್ಬಾರ್ದು ಅಂತಾನೆ ಮೀನಿನ ಬಾಯಿಂದ ನಿಮಗೆ ಹಣವನ್ನು ಕಳಿಸಿದಂತೆ. ಹಲ್ಲೆಲೂಯ. ಅನ್ಯರ ಮುಂದೆ ನೀವು ತಲೆ ಬಾಗ್ಬಾರ್ದು ಅಂತಾನೆ ಮೀನ್ ಬಾಯಿಂದ ನಮ್ಗೆ ಸಹಾಯವನ್ನು ಕಳಿಸ್ತಾರಂತೆ ದೇವರು. ಹಲ್ಲೆಲೂಯ. ಅರ್ಥ ಆಯ್ತಾ? ಯಾವತ್ತೂ ದೇವರು ನಮ್ಮನ್ನ ತಲೆ ಭಾಗಕ್ಕೆ ಬಿಡುವುದೇ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಿಡುವುದೇ ಇಲ್ಲ. ಅರ್ಥ ಆಯ್ತಾ? ಅರ್ಥದ ನೇರ ಕಾಲಕ್ಕೆ ಪ್ರಾರ್ಥನೆ ಮಾಡಿ.